ಮುಂದೆ ಮಿಥುನ ರಾಶಿ. ಉದ್ಯೋಗದಲ್ಲಿ ಪ್ರಗತಿಯಾಗ್ತದೆ. ಒಂದು ರೀತಿಯ ಬಡ್ತಿ ಅಥವಾ ಒಂದು ರೀತಿಯ ಬದಲಾವಣೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಕ್ಕಂಥ ಇನ್ಯಾವುದೋ ಹೊಸ ಕೆಲಸವೋ ಅಥವಾ ಇನ್ಯಾವುದೋ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಸಿಗ್ತಕ್ಕಂಥದ್ದು, ಅದರಿಂದ ಹೊಸ ಆದಾಯಗಳು ಕೂಡ ವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗ್ತದೆ. ಸ್ತ್ರೀಯರಿಗೆ ಅಥವಾ ಸ್ತ್ರೀಯರಿಂದ ಅನುಕೂಲ ಆಗ್ತಕ್ಕಂಥದ್ದು ಹೆಚ್ಚು. ಮಂಗಲ ಕಾರ್ಯಗಳಲ್ಲಿ ಆಸಕ್ತಿ ಇತ್ಯಾದಿ ಅನೇಕ ಉತ್ತಮ ಯೋಗಗಳು ಇರತಕ್ಕಂತಹ ಗ್ರಹಚಾರ ಈ ತಿಂಗಳಲ್ಲಿ ಮಿಥುನ ರಾಶಿಯವರಿಗಿದೆ. ಜನ್ಮದಲ್ಲಿ ಗುರು, ಅವನು ಉಚ್ಚಕ್ಕೆ ಹೋಗ್ತಕ್ಕಂಥವನು, ನಾನಾ ಸಾಧ್ಯತೆಗಳನ್ನು ಪ್ರಕಟ ಮಾಡ್ತಕ್ಕಂತಹ ರಾಶಿ ಅದು ಮಿಥುನ ರಾಶಿ ಗುರುವಿಗೆ. ಹಾಗಾಗಿ ಗುರುಗಳ ಸೇವೆ, ಗುರುಪೀಠ ದರ್ಶನ, ಫಲ ಸಮರ್ಪಣೆ ಇತ್ಯಾದಿ ಗುರು ಸೇವೆಗಳನ್ನು ವಿಶೇಷವಾಗಿ ಮಾಡ್ತಕ್ಕದ್ದು ಮಿಥುನ ರಾಶಿಯವರು. ಪಿತೃಪೂಜೆಗಳನ್ನು ತಪ್ಪಿದಂತೆ ಮಾಡಿಸಿ ಎಲ್ಲ ರಾಶಿಯವರಿಗೂ ಪಿತೃಪಕ್ಷದಲ್ಲಿ ಪಿತೃದೇವತೆಗಳ ಅನುಗ್ರಹವು ಉಂಟಾಗಲಿ ಅಂತಂತ ಹೇಳ್ತಾ ಇದ್ದೀನಿ. ಮುಂದೆ ಕರ್ಕ ರಾಶಿ. ಅಭೀಷ್ಟಗಳು ಕೈಗೂಡ್ತಕ್ಕಂತಹ ತಿಂಗಳು. ಜನ್ಮದಲ್ಲೇ ಶುಕ್ರನ ಉದಯ. ಸ್ತ್ರೀಯರಿಗೆ ಶುಭ ಕಲ್ಯಾಣ ಯೋಗ, ಕಲ್ಯಾಣ ಪ್ರಾಪ್ತಿ, ಪ್ರೇಮ ವಿವಾಹ ಪ್ರಾಪ್ತಿ, ಸಂತಾನ ಪ್ರಾಪ್ತಿ ಮತ್ತು ಸಂಚಾರ ಯೋಗ, ದೇಶ ವಿದೇಶಗಳ ವ್ಯಾಪಾರಿಗಳಿಗೋಸ್ಕರ ಆಗ್ತಕ್ಕಂತಹ ಆದಾಯಗಳು ವೃದ್ಧಿ ಆಗ್ತಕ್ಕಂಥದ್ದು ಇತ್ಯಾದಿ ಅಭೀಷ್ಟ ಫಲಗಳು ಕೈಗೂಡ್ತಕ್ಕಂತಹ ತಿಂಗಳು. ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂತಹ ಫಲ. ಅಷ್ಟಮದಲ್ಲಿ ಪಾಪಗ್ರಹನು ಇದ್ದಾಗ ಸ್ವಲ್ಪ ಶ್ಲೇಷ್ಮಕಾರಕ ಅಂದರೆ ಕಫ ಇತ್ಯಾದಿಗಳೆಲ್ಲ ಜಾಸ್ತಿ ಆಗ್ತಕ್ಕಂತಹ ಕಾಲವೂ ಇದೆ. ಅದಕ್ಕೆ ಕಾರಣವೂ ಇದೆ. ಕರ್ಕ ಮತ್ತು ಅಷ್ಟಮದಲ್ಲಿ ರಾಹು, ಇದು ಕಫಕಾರಕ ರಾಶಿಗಳೇ ಅಥವಾ ಗ್ರಹರೇ. ಕಾಲವೂ ಹಾಗೆ ಇದೆ, ವರ್ಷ ಋತು ಇತ್ಯಾದಿ. ಹಾಗಾಗಿ ಸ್ವಲ್ಪ ಊಟ ತಿಂಡಿಯಲ್ಲಿ ಕಫ ಏರದೇ ಇರತಕ್ಕಂತಹ ವಸ್ತುಗಳನ್ನು ಮಾತ್ರ ಸೇವಿಸಿ, ಬೇಡದ್ದನ್ನು ನಾವು ಬಾಯಿ ಕಟ್ಟಬೇಕಷ್ಟೆ, ಆಯಿತಾ. ಸಿಂಪಲ್ಲಾಗಿ ಹೇಳಬೇಕಂತಂದರೆ ಆಹಾರವನ್ನು ಸುಧಾರಿಸ್ಕೊಳ್ಳಿ ಅಂತಂದರೆ ಬಾಯಿ ಕಟ್ಟಿ ಅಂತ ಅಷ್ಟೇ ಅರ್ಥ. ಅದಕ್ಕೆ ಹೆಚ್ಚು ಮಾತಾಡಬೇಡ ಅಂತಂತ ಹೇಳಿದ್ರೆ ಏನಂತಂದರೆ ಮಾತಾಡಬೇಡ ಅಂತಷ್ಟೇ. ಎಷ್ಟು ಕಡಿಮೆ ಮಾತಾಡ್ತೀಯೋ ಅಷ್ಟು ಒಳ್ಳೇದು ನಿನಗೆ ಅಂತಂತಂದರೆ ನೀನು ಆಲ್ರೆಡಿ ಸಿಕ್ಕಾಪಟ್ಟೆ ಜಾಸ್ತಿ ಮಾತಾಡ್ತಾ ಇದೆಯಾ ಅಂತ. ಈ ಶ್ಲೇಷ್ಮ ಇತ್ಯಾದಿ ರೋಗಗಳು ಬರ್ತಕ್ಕಂಥದ್ದು ಅಂತಂತಂದರೆ ನೀವು ಹೆಚ್ಚು ಅಳತೆಗೆ ಮೀರಿ ತಿಂತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಬಾಯಿ ಕಟ್ಟಬೇಕು ಅಂತಂತ ಅದಕ್ಕೆ ಅರ್ಥ ಕರ್ಕರಾಶಿಯವರಿಗೆ. ಅದರಿಂದ ನಾನಾ ಬಗೆಯ ರೋಗ ಉಪದ್ರವಗಳು ಬರಲಿಕ್ಕೆ ಸಾಧ್ಯ ಉಂಟು ಅಷ್ಟಮ ಪಾಪಗ್ರಹನಿಂದ. ನೀವು ಕೂಡ ದುರ್ಗಾದೇವಿ ಆರಾಧನೆ, ಅರ್ಚನೆ, ನಾಮಜಪ, ನಾಮಾರ್ಚನೆ ಮಾಡ್ತಾ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಪಿತೃಪೂಜೆಗಳನ್ನು ಮಾಡಿ ಅಧಿಕಾರವುಳ್ಳವರು ಕ್ಷೇತ್ರದಲ್ಲಿ ಹೋಗಿ ಕೂಡ ಅನೇಕರು ಮಾಡ್ತಾರೆ. ಪುಣ್ಯವಂತರು ಹೋಗಿ ಉಡುಪಿ, ಗೋಕರ್ಣ, ಈ ಕಡೆ ನಮ್ಮ ಕಾವೇರಿ, ಶ್ರೀರಂಗನಾಥ ಅಂದರೆ ಶ್ರೀರಂಗಪಟ್ಟಣ, ಅಲ್ಲಿ ಕಾವೇರಿ ಭಾಗಮಂಡಲದಲ್ಲಿ ಹೋಗಿ ಕೂಡ ಪಿತೃಪೂಜೆಯನ್ನು ಮಾಡ್ತಾರೆ. ಈ ರೀತಿಯ ಕ್ಷೇತ್ರದಲ್ಲಿ ಮಾಡಿಕೊಂಡು ಬರುವುದು ಕೂಡ ಬಹಳ ಪುಣ್ಯಕಾರಿಯಾಗಿರ್ತಕ್ಕಂತಹ ಸತ್ಕರ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.